ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ನಮ್ಮ ಧೃತಿ ಡಿವೋಷನಲ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ 2026ರ ಅತ್ಯಂತ ಪವಿತ್ರವಾದ ಅಧಿಕ ಜ್ಯೇಷ್ಠ ಮಾಸ ಅಥವಾ ಪುರುಷೋತ್ತಮ ಮಾಸದ ಸಂಪೂರ್ಣವಾದಂಥ ಮಹತ್ವದ ಬಗ್ಗೆ ತುಂಬ ವಿವರವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಅಧಿಕ ಮಾಸವು ಸಾಮಾನ್ಯ ತಿಂಗಳಲ್ಲ. ಇದು ಪ್ರತಿ 3 ವರ್ಷಕ್ಕೊಮ್ಮೆ ಮಾತ್ರ ಬರುವ ಅತ್ಯಂತ ಅಪರೂಪದ ಮತ್ತು ಆಧ್ಯಾತ್ಮಿಕವಾಗಿ ಶಕ್ತಿಯುತವಾದ ಸಮಯ. ಈ ಸಮಯದಲ್ಲಿ ನಾವು ಮಾಡುವ ಪೂಜೆ, ಜಪ, ದಾನ, ಧ್ಯಾನ, ದೇವರ ಸ್ಮರಣೆ ಇವೆಲ್ಲಕ್ಕೂ ಅನೇಕ ಪಟ್ಟು ಹೆಚ್ಚು ಪುಣ್ಯಫಲ ಸಿಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಈ ಮಾಸವನ್ನು ವ್ಯರ್ಥ ಮಾಡದೆ ಭಕ್ತಿಯಿಂದ ಆಚರಿಸಿದರೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆಗುತ್ತವೆ. ಸಾಮಾನ್ಯವಾಗಿ ಒಂದು ವರ್ಷಕ್ಕೆ 12 ತಿಂಗಳ ಇರುತ್ತವೆ. ಆದರೆ ಚಂದ್ರ ಮತ್ತು ಸೂರ್ಯನ ಚಲನೆಯ ಲೆಕ್ಕದಲ್ಲಿ ವ್ಯತ್ಯಾಸ ಉಂಟಾಗುವುದರಿಂದ ಪ್ರತಿ 3 ವರ್ಷಕ್ಕೊಮ್ಮೆ ಒಂದು ಹೆಚ್ಚುವರಿ ತಿಂಗಳು ಬರುತ್ತದೆ. ಅದನ್ನೇ ಅಧಿಕ ಮಾಸ ಎಂದು ಕರೆಯಲಾಗುತ್ತದೆ. ಈ ವರ್ಷ 2026ರಲ್ಲಿ ಜ್ಯೇಷ್ಠ ಮಾಸವೇ ಅಧಿಕವಾಗಿ ಬಂದಿದೆ. ಅಂದರೆ ಮೇ 17, 2026ರಿಂದ ಜೂನ್ 15, 2026ರವರೆಗೆ ಅಧಿಕ ಜ್ಯೇಷ್ಠ ಮಾಸ ಇರುತ್ತದೆ. ಅದರ ನಂತರ ನಿಜ ಜ್ಯೇಷ್ಠ ಮಾಸ ಪ್ರಾರಂಭವಾಗುತ್ತದೆ. ಅಂದರೆ ಈ ವರ್ಷ 2 ಜ್ಯೇಷ್ಠ ಮಾಸಗಳು ಬರುತ್ತವೆ. ಈ ಸಮಯವನ್ನು ಅತ್ಯಂತ ಪವಿತ್ರ ಸಮಯವೆಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ಮಾಸವನ್ನು ಪುರುಷೋತ್ತಮ ಮಾಸ ಅಂತ ಯಾಕೆ ಕರೀತಾರೆ ಅನ್ನೋದಕ್ಕೂ ಪುರಾಣಗಳಲ್ಲಿ ಒಂದು ಸುಂದರವಾದಂತಹ ಕಥೆ ಇದೆ. ಹಿಂದಿನ ಕಾಲದಲ್ಲಿ ಈ ಹೆಚ್ಚುವರಿ ತಿಂಗಳಿಗೆ ಯಾವ ಹಬ್ಬವೂ ಇರಲಿಲ್ಲ. ಯಾವ ದೇವರಿಗೂ ಈ ತಿಂಗಳ ಸಂಬಂಧ ಇರಲಿಲ್ಲ. ಅದರಿಂದ ಈ ಮಾಸವನ್ನು ಯಾರೂ ಗೌರವದಿಂದ ಕಾಣುತ್ತಿರಲಿಲ್ಲ. ಆಗ ಈ ಮಾಸವು ದುಃಖದಿಂದ ಭಗವಾನ್ ಶ್ರೀ ಮಹಾವಿಷ್ಣುವಿನ ಬಳಿ ಹೋಗಿ ತನ್ನ ನೋವನ್ನು ಹೇಳಿಕೊಂಡಿತಂತೆ. ಆಗ ಕರುಣಾಮಯಿಯಾದ ಮಹಾವಿಷ್ಣು ಈ ಮಾಸವನ್ನು ತನ್ನದೇ ಆದ ಮಾಸವೆಂದು ಸ್ವೀಕರಿಸಿ, ಇನ್ನು ಈ ಮುಂದೆ ಈ ತಿಂಗಳು ನನಗೆ ಸಮರ್ಪಿತವಾದ ಪುಣ್ಯಮಯ ಮಾಸವಾಗಿರುತ್ತದೆ ಎಂದು ಆಶೀರ್ವಾದ ನೀಡಿದರಂತೆ. ಆ ದಿನದಿಂದಲೇ ಈ ತಿಂಗಳಿಗೆ ಪುರುಷೋತ್ತಮ ಮಾಸ ಎನ್ನುವ ಹೆಸರು ಬಂದಿದೆ. ಪುರುಷೋತ್ತಮ ಅಂದರೆ ಶ್ರೀ ಮಹಾವಿಷ್ಣು ಅಥವಾ ಶ್ರೀಕೃಷ್ಣ. ಆದ್ದರಿಂದ ಈ ಮಾಸದಲ್ಲಿ ವಿಷ್ಣು ಮತ್ತು ಕೃಷ್ಣ ಆರಾಧನೆ ಮಾಡುವುದಕ್ಕೆ ಅತ್ಯಂತ ಮಹತ್ವ ಇದೆ. ಈ ಮಾಸದಲ್ಲಿ ಮಾಡಬೇಕಾದಂಥ ಅತ್ಯಂತ ಮುಖ್ಯವಾದ ಕೆಲಸ ಎಂದರೆ ದೇವರ ನಾಮಸ್ಮರಣೆ. ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳುವುದು ಅಥವಾ ಓದುವುದು ತುಂಬ ಒಳ್ಳೆಯದು. ಅದೇ ರೀತಿ ಭಗವದ್ಗೀತಾ ಪಠಣ ಮಾಡುವುದು. 1 ಅಧ್ಯಾಯವು ಆದರೂ ಓದಿದರೆ ತುಂಬ ಪುಣ್ಯ ಸಿಗುತ್ತದೆ. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಶ್ರೀಕೃಷ್ಣ ಶರಣಂ ಮಮ ಇಂತಹ ಮಂತ್ರಗಳನ್ನು ಜಪ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಜೀವನದಲ್ಲಿ ಎದುರಾಗಿರುವ ಅನೇಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ದೇವರ ಕೃಪೆ ಸಿಗುತ್ತದೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ಈ ಅಧಿಕ ಮಾಸದಲ್ಲಿ 33 ಸಂಖ್ಯೆಗೆ ವಿಶೇಷ ಮಹತ್ವವಿದೆ. ಯಾಕೆಂದರೆ 33 ಕೋಟಿ ದೇವತೆಗಳ ಆಶೀರ್ವಾದ ಈ ತಿಂಗಳಲ್ಲಿ ದೊರೆಯುತ್ತದೆ ಎಂದು ಹೇಳುತ್ತಾರೆ. ಆದ್ದರಿಂದ ನಾವು ಹಚ್ಚುವ ದೀಪಗಳು, ಅರ್ಪಿಸುವ ಹೂವುಗಳು, ಮಾಡುವ ದಾನಗಳು ಸಾಧ್ಯವಾದರೆ 33 ಸಂಖ್ಯೆಯಲ್ಲಿದ್ದರೆ ತುಂಬ ಒಳ್ಳೆಯದು. ಉದಾಹರಣೆಗೆ 33 ದೀಪ ಹಚ್ಚಬಹುದು, 33 ಹೂವಿನಿಂದ ದೇವರ ಪೂಜೆ ಮಾಡಬಹುದು, 33 ಜನರಿಗೆ ತಾಂಬೂಲ ಅಥವಾ ದಾನ ಕೊಡಬಹುದು. ಇದನ್ನೆಲ್ಲ ಭಕ್ತಿಯಿಂದ ಮಾಡಿದರೆ ಹೆಚ್ಚಿನ ಪುಣ್ಯಫಲ ಸಿಗುತ್ತದೆ ಎಂದು ನಂಬಿಕೆ ಇದೆ. ಈ ಮಾಸದಲ್ಲಿ ತುಪ್ಪದ ದೀಪ ಹಚ್ಚುವುದಕ್ಕೂ ತುಂಬ ಮಹತ್ವವಿದೆ. ವಿಶೇಷವಾಗಿ ಸಂಜೆ ಸಮಯದಲ್ಲಿ ದೇವರ ಮುಂದೆ ತುಪ್ಪದ ದೀಪ ಹಚ್ಚಿ ವಿಷ್ಣು ಅಥವಾ ಕೃಷ್ಣನ ನಾಮಸ್ಮರಣೆ ಮಾಡಿದರೆ ಮನೆಗೆ ಲಕ್ಷ್ಮೀ ಕಟಾಕ್ಷ ಬರುತ್ತದೆ. ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಹೆಚ್ಚಾಗುತ್ತದೆ. 1 ದೀಪ ಹಚ್ಚಿದರೂ ಭಕ್ತಿಯಿಂದ ಹಚ್ಚಬೇಕು. ಸಾಧ್ಯವಾದವರು 5, 11 ಅಥವಾ 33 ದೀಪಗಳನ್ನು ಕೂಡ ಹಚ್ಚಬಹುದು. ಈ ತಿಂಗಳಲ್ಲಿ ದಾನ ಮಾಡುವುದನ್ನು ಅತ್ಯಂತ ಶ್ರೇಷ್ಠವೆಂದು ಹೇಳಲಾಗಿದೆ. ಅನ್ನದಾನ, ವಸ್ತ್ರದಾನ, ಧಾರ್ಮಿಕ ಪುಸ್ತಕಗಳ ದಾನ, ದೀಪದಾನ, ತಾಂಬೂಲ ದಾನ ಇವೆಲ್ಲ ತುಂಬ ಪುಣ್ಯಕರ. ವಿಶೇಷವಾಗಿ ವಿಷ್ಣು ಸಹಸ್ರನಾಮ, ಹನುಮಾನ್ ಚಾಲೀಸ, ಗುರುಚರಿತ್ರೆ, ಲಕ್ಷ್ಮೀ ಪೂಜೆ ಪುಸ್ತಕಗಳು, ಸಾಯಿವೃತ ಪುಸ್ತಕಗಳು ಇಂತಹ ಧಾರ್ಮಿಕ ಪುಸ್ತಕಗಳನ್ನು ದಾನ ಮಾಡಿದರೆ ದೇವರ ವಿಶೇಷ ಆಶೀರ್ವಾದ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. 33 ಪುಸ್ತಕಗಳನ್ನು ದಾನ ಮಾಡಿದರೆ ಇನ್ನೂ ಉತ್ತಮ. ಆಗದಿದ್ದರೆ ನಿಮ್ಮ ಶಕ್ತಾನುಸಾರ ಒಬ್ಬರಿಗೆ ಅಥವಾ 5 ಜನರಿಗೆ ಆದರೂ ಕೊಡಬಹುದು. ಗೋಸೇವೆಯ ಮಹತ್ವವು ಈ ತಿಂಗಳಲ್ಲಿ ತುಂಬ ಹೆಚ್ಚಾಗಿದೆ.
ಹಸುಗಳಿಗೆ ಹಸಿರು ಹುಲ್ಲು, ಮೇವು, ಬಾಳೆಹಣ್ಣು ಅಥವಾ ಆಹಾರ ಕೊಡುವುದು ತುಂಬ ಪುಣ್ಯಕರ. ಸಾಧ್ಯವಾದವರು ಗೋಶಾಲೆಗೆ ದಾನ ಕೊಡಬಹುದು. ಹಸುವಿಗೆ ಒಂದು ದಿನದ ಆಹಾರದ ವೆಚ್ಚದಷ್ಟು ಹಣವನ್ನು ದಾನ ಮಾಡಿದರೂ ಅದು ಅತ್ಯಂತ ಶ್ರೇಷ್ಠವಾದ ಸೇವೆ ಎಂದು ಪರಿಗಣಿಸಲಾಗುತ್ತದೆ. ಈ ಮಾಸ ಆರಂಭವಾಗುವ ಮೊದಲು ಮನೆಯನ್ನು ಸ್ವಚ್ಛಗೊಳಿಸಬೇಕು. ಬೇಡದ ಹಳೆಯ ವಸ್ತುಗಳನ್ನು ಹೊರಗೆ ಹಾಕಬೇಕು. ಮನೆಯಲ್ಲೇ ಶುಭ ವಾತಾವರಣ ನಿರ್ಮಾಣ ಮಾಡಬೇಕು. ಹೊಸ ದೀಪಗಳು, ಕರ್ಪೂರ, ಉದ್ಬತ್ತಿ, ಸಾಂಬ್ರಾಣಿ, ರಂಗೋಲಿ ಪುಡಿ, ಹೂವು, ಅಕ್ಷತೆ ಇವೆಲ್ಲವನ್ನು ಸಿದ್ಧ ಮಾಡಿಟ್ಟುಕೊಳ್ಳಬೇಕು. ದೇವಸ್ಥಾನಗಳಲ್ಲಿ ಅಥವಾ ಮನೆಯಲ್ಲೇ ಭಕ್ತಿಯಿಂದ ಪೂಜೆ ಮಾಡಬಹುದು. ಅರಳಿ ಮರದ ಬಳಿ ದೀಪ ಹಚ್ಚಿದರೂ ಬಹಳ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಎಲ್ಲರಿಗೂ ಒಂದು ತಿಂಗಳು ಪೂರ್ಣವಾಗಿ ಪೂಜೆ ಮಾಡುವುದು ಸಾಧ್ಯವಾಗುವುದಿಲ್ಲ. ಕೆಲಸ, ಆರೋಗ್ಯ ಅಥವಾ ಬೇರೆ ಕಾರಣಗಳಿಂದ ಆಗದೇ ಇರಬಹುದು. ಅಂಥವರು ಕನಿಷ್ಠ ಒಂದು ದಿನವಾದರೂ ವಿಷ್ಣು ದೇವಾಲಯಕ್ಕೆ ಹೋಗಿ ದೀಪ ಹಚ್ಚಿ ದೇವರ ನಾಮ ಜಪ ಮಾಡಿ ದಾನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೂ ಸಾಕು. ದೇವರು ಭಕ್ತಿಯನ್ನು ಮಾತ್ರ ನೋಡುತ್ತಾನೆ. ದೊಡ್ಡ ಪೂಜೆ ಮಾಡಿದರೆ ಮಾತ್ರ ಫಲ ಸಿಗುತ್ತದೆ ಅನ್ನೋದು ತಪ್ಪು. ಶುದ್ಧ ಮನಸ್ಸಿನಿಂದ ಮಾಡಿದ ಸಣ್ಣ ಪೂಜೆಯು ದೊಡ್ಡ ಪುಣ್ಯ ಕೊಡುತ್ತದೆ. ಪುರಾಣಗಳಲ್ಲಿ ಹೇಳಿರುವ ಪ್ರಕಾರ ಈ ಪುರುಷೋತ್ತಮ ಮಾಸದಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದರೆ ಹಿಂದಿನ ಜನ್ಮದ ಪಾಪಗಳು ಕಡಿಮೆಯಾಗುತ್ತವೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ಆರೋಗ್ಯ ಸುಧಾರಿಸುತ್ತದೆ, ಮನೆಯಲ್ಲಿನ ಜಗಳಗಳು ಕಡಿಮೆಯಾಗುತ್ತವೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗುತ್ತದೆ, ಮದುವೆ ವಿಳಂಬ ನಿವಾರಣೆ ಆಗುತ್ತದೆ ಮತ್ತು ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಬರುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಸ್ನೇಹಿತರೆ, ಪ್ರತಿ 3 ವರ್ಷಕ್ಕೊಮ್ಮೆ ಮಾತ್ರ ಬರುವ ಈ ಅಪರೂಪದ ಪುಣ್ಯಮಯ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಶಕ್ತಾನುಸಾರ ಪೂಜೆ ಮಾಡಿ, ದಾನ ಮಾಡಿ, ದೇವರ ನಾಮಸ್ಮರಣೆ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಯಾವ ವಸ್ತುಗಳನ್ನು ದಾನ ಮಾಡಬೇಕು, ಯಾವ ದಾನಕ್ಕೆ ಯಾವ ಫಲ ಸಿಗುತ್ತದೆ, ಯಾವ ದಿನ ಯಾವ ಪೂಜೆ ಮಾಡಬೇಕು ಎನ್ನುವ ಎಲ್ಲ ಮಾಹಿತಿಯನ್ನು ತುಂಬ ವಿವರವಾಗಿ ತಿಳಿಸಿಕೊಡ್ತೀನಿ. ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಧೃತಿ ಡಿವೋಷನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.